ಮೈಸೂರಲ್ಲಿ ಇವತ್ತು ನಮ್ಮ ಪಯಣ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಅಂದರೆ ಝೂ ಕಡೆಗೆ. ಇದರ ಒಳಗಡೆ 2.5 ಇಂದ 3 ಕಿಲೋಮೀಟರ್ ಅಷ್ಟು ನಡಿಬೇಕು ಎಲ್ಲ ಪ್ರಾಣಿಗಳನ್ನು ನೋಡಬೇಕು ಅಂತ. ಅಂದರೆ ಅಷ್ಟೊಂದು ನಡೆಯೋದು ಅಪ್ಪಂಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅವ್ರದ್ದೇ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ನ ಬುಕ್ ಮಾಡ್ಕೊಂಡಿದ್ವಿ. ಪ್ರವೇಶ ಶುಲ್ಕ ಅಂತ ಬೇರೆ 120 ರೂಪಾಯಿ, ಮತ್ತು ಈ ವೆಹಿಕಲ್ ಬೇಕು ಅಂತ ಆದರೆ ಎಕ್ಸ್ಟ್ರಾ ಒಬ್ಬರಿಗೆ 240 ತಗೋತಾರೆ. ಸರಿಯಾಗಿ ಎಲ್ಲ ಪ್ರಾಣಿಗಳನ್ನು ನೋಡಬೇಕು ಅಂತಂದರೆ ನಡ್ಕೊಂಡು ಹೋಗೋದೇ ಬೆಸ್ಟು. ನಡೆಯೋಕ್ಕಾಗದೇ ಇರೋರಿಗೆ ಇದನ್ನು ತಗೊಳ್ಳೋದು ಇನ್ನೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಕೆಲವೊಂದು ಪ್ರಾಣಿಗಳಿರೋ ಕಡೆ ಈ ಗಾಡಿ ಹೋಗೋದಿಲ್ಲ, ಅಲ್ಲಿ 2 ರಿಂದ 3 ನಿಮಿಷ ನಿಲ್ಲಿಸಿ ನಮಗೆ ನೋಡ್ಕೊಂಬನ್ನಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟೇ ಕ್ರೌಡ್ ಇದ್ರೂ ಎಲ್ಲರೂ ಎಲ್ಲ ಪ್ರಾಣಿಗಳನ್ನು ಆರಾಮಾಗಿ ನೋಡಬಹುದು. ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ವಾಶ್ರೂಮು ಮತ್ತು ಶಿಶು ಆರೈಕೆ ಕೇಂದ್ರ ಅಂತಲೂ ಇದೆ. ತಾಯಂದ್ರಿಗೆ ಇವೆಲ್ಲ ತುಂಬಾ ಸಹಾಯ ಆಗತ್ತೆ. ನನ್ನ ಮಗಳಿಗೆ ಈ ಗಾಡೀಲಿ ಹೋಗೋದಕ್ಕಿಂತ ಜನ ಎಲ್ಲ ನಡ್ಕೊಂಡು ಬರೋದನ್ನು ನೋಡಿ, ಮತ್ತು ಅವ್ರ ಅಪ್ಪನೂ ನಮ್ಮ ಗಾಡಿ ಹಿಂದೆ ಬರೋದನ್ನು ನೋಡಿ ನಡ್ಕೊಂಡೇ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ಲು. ತುಂಬ ಜನ ಈ ಜಾಗನ ನೋಡಿರಬಹುದು, ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತಲೂ ಗೊತ್ತಿರಬಹುದು. ನೋಡದೇ ಇರೋರಿಗೆ ಗೊತ್ತಿರಲಿ ಅಂತ ಒಂದು ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಬರೀ ಪುಸ್ತಕದಲ್ಲಿ ನೋಡಿರೋ ಪ್ರಾಣಿಗಳನ್ನು ನನ್ನ ಮಗಳು ನಿಜವಾಗ್ಲೂ ನೋಡಿ ತುಂಬಾ ಖುಷಿಪಟ್ಲು. ನಮ್ಮ ದಿನ ಝೂನಲ್ಲಿ ತುಂಬ ಚೆನ್ನಾಗಿ ಕಳೀತು.